ಇವತ್ತಿನ ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಕೂಡ ಬಡಾವಣೆಯಲ್ಲಿ ಚಿಂತನ ಮಂಥನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಈ ಸಮಾರಂಭ ಸುಂದರ ಸಮಾರಂಭ, ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ನಾನು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಬಾಬುರಾವ್ ಸರ್ ಅವರಿಗೆ ಹಾಗೂ ಅವರಿಂದ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಥಮವಾಗಿ. ಅದೇ ರೀತಿಯಾಗಿ ಸ್ವಲ್ಪ ನನ್ನ ಈ ಸಮಯ ಕೂಡ ಅವಾಗಿದೆ, ಮತ್ತೆ ನಾವು ಲೇಟ್ ಆಗಿ ಬಂದದ್ದು ಕೂಡ ನಾನು ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೇಲೆ ಈ ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡಂತ ಪೂಜ್ಯರಾದಂತ ಲಕ್ಷ್ಮೀ ನಿವಾಸ್ ಭಜನ್ ಅವರು ಉದ್ಯಮಿಗಳು. ಅವರು ಬಂಗಾರ ಅಂಗಡಿ ಇದೆ, ಹೋಲ್ಸೇಲ್ ಬಂಗಾರ ಅಂಗಡಿ ಇದೆ. ಆದ್ರೂ ಕೂಡ ಆರೋಗ್ಯಕ್ಕೆ ಬಹಳ ಪ್ರಮುಖವಾದಂತ ಒಂದು ಮಹತ್ವವನ್ನು ಕೊಡ್ತಾರೆ. ನಾವು ನಮ್ಗೆ ದಿನದವರು ಇಲ್ಲಿ 50 ಯೋಗಾಸನಗಳನ್ನ ನಮ್ಗೆ ಹೇಳ್ತಾರೆ. ಸುಮಾರು 2 ತಾಸು ನಾವಲ್ಲಿ ಸುಮಾರು ಸದಸ್ಯರು 60 ಜನ ಸೇರ್ತೀವಿ. ಅದರ ಒಂದು ಮುಖ್ಯ ನೇತೃತ್ವವನ್ನ ಇವರು ಪಟೇಲ್ ಸರ್ ಅವರು ನಡೆಸಿ ಅವರೆಲ್ಲ ನಮಗೆಲ್ಲ ಯೋಗ ಮಾರ್ಗದರ್ಶನ ಮಾಡ್ತಾರೆ. ಅದೇ ರೀತಿಯಾಗಿ ಶಿಕ್ಷಣಪ್ಪ ಪಾಟೀಲ್ ಅಂತ ಅಲ್ಲಿ ಕೂತಿದ್ದಾರೆ, ಅವರು ಕೂಡ ಗುರುಗಳು, ಅವರು RSS ಪ್ರಮುಖರವರು, ಅವರು ಕೂಡ ಗುರುಗಳು, ಅವರು ಕೂಡ ನಮಗೆ ಯೋಗಾಸನಗಳನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ಸೋದರತ್ವ ಭಾವನೆ ಇರ್ತದೆ. ಅವಾಗ ಏನಪ್ಪ ಅಂತಂದ್ರೆ ಹೆಣ್ಣಿಗೆ ಕೂಡ ಒಂದು ಗೌರವ ಇರ್ತದೆ. ನಾವು ಹೆಣ್ಣಿಗೆ ಗೌರವಿಸೋದು ಯಾವಾಗ ನಮ್ಮ ಸೋದರಿಯನ್ನು ನಾವು ರಕ್ಷಣೆ ಕೊಟ್ಟರೆ ನಾವು ಈ ಕಾಲು ಬೀಳ್ತೀವಿ. ಕಾಲು ಬೀಳಿ ಸಂಸ್ಕಾರ ಇತ್ತಪ್ಪ ಅಂತಂದ್ರೆ ಯಾವ ಮಗನು ಕೂಡ ಈ ದೇಶ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯ ಇಲ್ಲ. ಯಾವ ಮಗುವಿನ ಸಂಸ್ಕಾರ ಕೊಡ್ತೀವಿ ಆ ಮಗು ದೇಶದ ದೊಡ್ಡ ವ್ಯಕ್ತಿನೇ ಆಗ್ತಾನೆ, ದೊಡ್ಡ ಭಯೋತ್ಪಾದಕ ಆಗಲು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಗಣೇಶ ಚತುರ್ಥಿ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಬೇರೆ ಬೇರೆ ಎಲ್ಲ ಏನಪ್ಪಾ ಅಂತಂದ್ರೆ ಬೇರೆ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಸೇರ್ತಾರೆ. ನಾವು ಹಿಂದೂಗಳು ಒಂದು ಕಡೆ ಸೇರಂಗಿಲ್ಲ. ಇವ್ರಿಗೆ ಒಗ್ಗಟ್ಟು ಏನಾದ್ರು ಮಾಡಿ ನಾವು ಒಗ್ಗಟ್ಟು ಬೆಳೆಸಬೇಕು, ಇವರನ್ನು ಬಂದ್ ಮಾಡಬೇಕು, ಒಂದ್ ಕಡೆ ಸೇರಿಸಬೇಕು. ನಾವು ಏನಾದ್ರು ಸಂದೇಶ ಕೊಡಬೇಕಾದ್ರೆ ಈ ಸಂದರ್ಭದಲ್ಲಿ ನಾವು ಅವಸರ ನಡೆಸ್ತೀವಿ. ಯಾಕಂದ್ರೆ ನಾವೆಲ್ಲರನ್ನು ಸೇರಿಸ್ತಕ್ಕಂಥ ಒಂದು ಸೇರಿದ್ರಿಂದ ಇಂಥ ಈ ಚಿಂತನ ಮಂತ್ರಗಳ ಕಾರ್ಯಕ್ರಮ ಮತ್ತು ನಾವು ನೀವೆಲ್ಲರೂ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೇನಪ್ಪಾ ಅಂತಂದ್ರೆ ಈ ಒಂದು ನಾವು ಒಳ್ಳೆತನ ಮೈಗೂಡಿಸ್ಕೊಂಡಾಗ ಮಾತ್ರ ಇಂಥವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇನ್ನೊಂದು